ಚಿತ್ರದುರ್ಗದ ಬಳಿ ನಡೆದಂತಹ ಬಸ್ ದುರಂತದಲ್ಲಿ ಬಸ್ನ ಚಾಲಕ ಮೊಹಮ್ಮದ್ ರಫೀಕ್ ಇವತ್ತು ನಸುಕಿನ ಜಾವ ಮೃತಪಟ್ಟಿರುವಂಥದ್ದು. ಆತನ ಸಾವಿನ ಹಿನ್ನೆಲೆಯಲ್ಲಿ ಕುಟುಂಬ ಸಾಕಷ್ಟು ಒಂದು ಆಕ್ರಂದವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇನ್ನು ಮೊಹಮ್ಮದ್ ರಫೀಕ್ನ ಸಾವಿನ ಸುದ್ದಿ ಕೇಳಿ ಆತನ ಜೊತೆ ಕೆಲಸ ಮಾಡ್ತಿದ್ದ ಸೀಬರ್ಡ್ ಬಸ್ನ ಅನೇಕ ಚಾಲಕರು ಕೂಡ ಇದೀಗ ಹುಬ್ಳಿ ಕಿಮ್ಸ್ಗೆ ಬಂದಿರುವಂಥದ್ದು. ಅವ್ರನ್ನೂ ಕೂಡ ನಾನು ಮಾತಾಡಿಸೋ ಪ್ರಯತ್ನ ಮಾಡ್ತೇನೆ. ನೀವು ಎಲ್ಲಿ ಕೆಲಸ ಮಾಡ್ತೀರಿ? ಸೀಬರ್ಡ್ ಒಳಗೆ ಮಾಡ್ತೇವೆ ರೀ. ಸೀಬರ್ಡ್ ಬಸ್ನ ಟ್ರಾವೆಲ್ಸ್ ಕಂಪ್ನಿ ಒಳಗೆ ಕೆಲಸ ಮಾಡ್ತೇವೆ. ಹೆಂಗೆ ನಾನು ರಫೀಕ್ ನಿಮ್ದು ಹೆಂಗೆ ಪರಿಚಯ? ರಫೀಕ್ ನಾವು ಒಂದೇ ಕಡೆ ಫಸ್ಟ್ ನಮಗೆಲ್ಲ ಗಾಡಿ ಇದ್ವು, ಸ್ವಂತ ಗಾಡಿ. ಅವಾಗ ಪರಿಚಯ ಅವ್ರು. ಅವಾಗಿಂತರ ಮತ್ತು ಅವ್ರು ನೆಕ್ಸ್ಟ್ ವಿ ಆರ್ ಎಲ್ನಾಗಿದ್ರು. ವಿ ಆರ್ ಎಲ್ ಇಂತ್ರ ನಮ್ಮ ಕಂಪ್ನಿಗೆ ಬಂದ್ರೆ. ನಮ್ಮ ಕಂಪ್ನಿಗೆ ಬಂದಾಗ ಅವರೆಲ್ಲ ಚಲೋ ಡ್ರೈವರ್, ಹಂಗೇನಿಲ್ಲ, ಯಾರ ಜೊತೆ ಕೆಟ್ಟವರಲ್ಲ, ಏನಲ್ಲ, ಒಳ್ಳೆ ಬಡತನ ಜನ. ನಮ್ಮ ಜೊತೆ ಚೆನ್ನಾಗಿದ್ದರು ರೀ ಅವರು. ಅತಿ ಏನು ರಫ್ ಆ್ಯಂಡ್ ಟಫ್ ಮನುಷ್ಯ ಅಲ್ಲ, ಏನಲ್ಲ, ಅತಿ ಸಾಫ್ಟ್ ಮನುಷ್ಯ, ಸೂಕ್ಷ್ಮತೆಯಲ್ಲಿಂದ ಇರ್ತಿದ್ದ ನಮ್ಮ ಜೊತೆ ಎಲ್ಲ ಚೆನ್ನಾಗಿರೋ ಮನುಷ್ಯ. ಎಷ್ಟು ವರ್ಷದ ಬರ್ತದೆ ಸೀಬರ್ಡ್ನೇ ಮಾಡತ್ತ? ಅವರು ಈಗ ರೀಸೆಂಟಾಗಿ ಸೇರ್ಕೊಂಡು 4 ತಿಂಗಳಾಯ್ತು ರೀ. ಅಷ್ಟೇ 4 ತಿಂಗಳಿಂತ ಮುಂಚೆ ವಿ ಆರ್ ಎಲ್ ಇದ್ರು. 4 ತಿಂಗಳಲ್ಲಿ ನಮ್ಮ ಕಂಪ್ನಿಗೆ ಬಂದು ಸೇರ್ಕೊಂಡಿರೋದು ಅಷ್ಟೇ. ಮತ್ತು ಅದಕ್ಕಿಂತ ಮುಂಚೆ ಅದೇ ದುರಂತ ಆಗೋಕ್ಕಿಂತ 11:30 ಅವ್ರಿಗೆ ಕಾಲ್ ಮಾಡಿರ್ತೇನೆ. ಕಾಲ್ ಮಾಡಿ ಅವ್ರ ಜೊತೆ ನಾನು ಮಾತಾಡಿರ್ತೇನೆ. ಯಾವ ರೂಟಿಗೆ ಹೋಗ್ತಾ ಇದೆಯಾ, ಏನೋ, ಇಲ್ಲ ಈ ರೂಟಿಗೆ ಹೋಗ್ತಾ ಇದ್ದೀನಿ, ಆಯ್ತು ನೀನು ನಾಳೆ ನನ್ನ ಬಂದುಬಿಟ್ಟು ನಾಳೆ ನಾನು ಅಪೋಸಿಟು ನನ್ನ ಜೊತೆ ಬಾ, ಮಾಡೋಣ ಇಬ್ರು ಕೂಡ ಅಂತ ಹೇಳಿದೆ. ಸರಿ ಆಯಿತು ಮಾಡೋಣ, ನಾನು ಈ ಕಡೆ ಬೆಂಗಳೂರಿಗೆ ಹೋಗ್ಬಿಟ್ಟು ರಿಟರ್ನ್ ಬಂದಾಗ ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದೆ. ಅದಾಗಿ ನಾನು ದಾವಣಗೆರೆಯಲ್ಲಿದ್ದೀನಿ. ಈ ಗಾಡಿ ಆ ಟೈಮಲ್ಲಿ ಅಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿದೆ. ನೀವು ಯಾವ ರೂಟ್ ಹೋಗ್ತೀರಿ? ನಾವು ಅತನಿ ಹೋಗ್ತೀರಿ. ಹಾಂ, ಅದು ಗಾಡಿ ಗೋಕರ್ಣ ಹೋಗ್ತಾ ಇತ್ತು. ಲಾಸ್ಟ್ ಭೇಟಿ ಆಗಿದ್ದೆ ಯಾವಾಗ ನೀವು ಅವ್ರಿಗೆ? ಲಾಸ್ಟ್ ಬೆಟ್ಟ ಆಗಿದ್ದು ನಂದು 8ನೇ ತಾರೀಕಿಗೆ ಬೆಟ್ಟ ಆಗಿದ್ದು. ಇಲ್ಲಾಂದ್ರೆ ಡೈಲಿ ಫೋನಲ್ಲಿ ಮಾತಾಡ್ತೀವಿ. ಮುಖ ಭೇಟಿ ಆದರೆ 8ನೇ ತಾರೀಕು. ಹೆಂಗದ ಅವ್ರ ಆರ್ಥಿಕ ಸ್ಥಿತಿ ಹೆಂಗದ ಅಂದ್ರೆ ಅರ್ಥ ಆಗಲಿಲ್ಲ. ಅಂದ್ರೆ ಅವ್ರ ಮನಿ ವಾತಾವರಣ ಹೆಂಗ, ಮನಿ ಪರಿಸ್ಥಿತಿ ಹೆಂಗದ? ಮನಿ ಪರಿಸ್ಥಿತಿ ತುಂಬ ಬಡತನ. ಸ್ವಂತ ಮನಿ ಇಲ್ಲ, ಏನಿಲ್ಲ, ತುಂಬ ಬಡತನ ಜನ. ಅವನ್ನೇ ದುಡಿಬೇಕು. ಅವ್ನು ದುಡ್ದಾಗ ಅವ್ನ ಮನೆ ನಡೆಯೋದು. ಅವ್ನು ದುಡಿಲಿಲ್ಲ ಅಂದ್ರೆ ಮತ್ತೇನೇ ಇಲ್ಲ. ಮತ್ತು ಅವ್ನು ನಿಂತು ಒಬ್ಬರು ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಹಂಗಾಗಿ ಒಂದು ಸ್ವಲ್ಪ ಕಮಿಟ್ಮೆಂಟ್ ಎಲ್ಲ ಜಾಸ್ತಿ. ಇನ್ನೋರ್ವ ಈ ಸೀಬರ್ಡ್ ಬಸ್ನ ಇನ್ನೋರ್ವ ಚಾಲಕರವ್ರನ್ನ ಮಾತಾಡ್ತಾನೆ. ಏನು ಈ ಸೀಬರ್ಡ್ ಬಸ್ಗೆ ಇಂಥ ಒಂದು ಘೋರ ಘಟನೆ ಆಗ್ಬಿಡ್ತು, ಈಗ ನಿಮ್ಮ ದೋಸ್ತಿಲ್ಲ? ಅದೇ ಸರ, ನಮ್ಮದು ಸ್ವಲ್ಪ ದುಃಖ ಆಗಿದೆ. ಬಟ್ ಆಗಬಾರ್ದಿತ್ತು, ಆಗಿದೆ. ಒಂದು ಎದುರುಗಡೆಯಿಂದ ಬಂದಂಥ ಲಾರಿ ಅವ್ನು ನಿದ್ಗಣ್ಣಲ್ಲಿದ್ದವು, ಏನು ಗಾಂಜಾ ಸೇದಿದ್ನೋ, ಅವ್ರು ನಶೆ ಮಾಡ್ತಾರೆ. ಯು ಪಿ ಡ್ರೈವರ್ಗಳೆಲ್ಲ ನಶೆ ಮಾಡ್ತಾರೆ. ಬಟ್ ಅದೇ ಹರಿಯಾಣ ಡ್ರೈವರ್ಗಳೆಲ್ಲ ನಶೆ ಮಾಡ್ತಾರೆ. ಅವ್ರ ನಶೆಯಲ್ಲಿದ್ದರು ಏನು ಗೊತ್ತಿಲ್ಲ, ಏನು ನಿದ್ದೆಯಲ್ಲಿದ್ನೋ. ಡಿವೈಡರ್ ಹಾರ್ಕೊಂಡ್ಬಂದು ನಮ್ಮ ಬಸ್ಸಿಗೆ ಗುದ್ದಿದ್ದಾನೆ. ಬಸ್ ನಮ್ಮ ಡ್ರೈವರ್ದೇನು ತಪ್ಪಿಲ್ಲ ಅದರಲ್ಲಿ. ಆದರೆ ಡ್ರೈವರ್ ಮಾತ್ರ ಚೆನ್ನಾಗಿದ್ದರು ಪಾಪ. ಒಳ್ಳೆ ಅಂದರೆ ನಮ್ಮ ಕೂಡೆಲ್ಲ ಸ್ನೇಹ ಸಂಪರ್ಕ ಎಲ್ಲ ಚೆನ್ನಾಗಿತ್ತು ಅವ್ರದ್ದು. ಮಾತಾಡ್ತಿದ್ರು. ನನಗೆ 3 ದಿನದ ಹಿಂದ್ಗಡೆನೇ ಏನಣ್ಣ ಯಾವ ಕಡೆ ಹೊಂಟಿದ್ದೀರ ಅಂದೆ. ಇಲ್ಲ ಮಗ, ಗೋಕರ್ಣ ಹಾಕಿದ್ದಾರೆ, ನಂದು ಗೋಕರ್ಣ ಮಾಡ್ತಿದ್ದೀನಿ ಡ್ಯೂಟಿ ಅಂದರು. ಆಯಿತು, ಇಷ್ಟೇ ಸರ್. ಚೆನ್ನಾಗಿದ್ದಾರೆ ಪಾಪ. ಅವ್ರ ಪರಿಸ್ಥಿತಿನೂ ಸ್ವಲ್ಪ ನನ್ನ ಮುಂದೆ ಹೇಳ್ತಾ ಇದ್ದ ಅವನು. ಇಲ್ಲ ಮಗ, ದೊಡ್ಡ ತೊಂದರೆ ಇದೆ, ಕಾಸಿಂದ ಅಡಚಣೆ ಇದೆ ಅಂತ. ಆಯ್ತು ಸರ್, ಇಷ್ಟೇ. ಎಷ್ಟು ಸಂಬಳ ಎಲ್ಲ ಕೊಡ್ತಾರೆ ನಿಮಗೆಲ್ಲ ಡ್ರೈವರ್ಗಳಿಗೆ? ನಮಗೆ ಟ್ರಿಪ್ ಬಾಟ ಇರುತ್ತೆ ಸರ್. ಟ್ರಿಪ್ ಬಾಟ ಇರುತ್ತೆ. ಮಾಡೋರೆಲ್ಲ ತಿಂಗಳು ಪೇಮೆಂಟ್ ಮಾಡ್ತಾರೆ. ನಮ್ಗೆ ಹೋಗಿ ಬಂದರೆ ಒಂದು ಎಲ್ಲ ಟ್ರಾವೆಲ್ಸ್ಗಿಂತಲೂ ಜಾಸ್ತಿ ಕೊಡ್ತಾರೆ ನಮ್ಮ ಟ್ರಾವೆಲ್ಸಲ್ಲಿ. ಅಂದರೆ 2,000 2,500 ಹಿಂಗೆ ಕೊಡ್ತಾರೆ. ಒಂದು ಟ್ರಿಪ್ಪಿಗೆ ಕೊಡ್ತಾರೆ. ಆದರೆ ಡಬಲ್ ಡ್ರೈವರ್ ಕೊಡ್ತಾರೆ. ಚೆನ್ನಾಗಿದೆ, ಕಂಪ್ನಿ ಮಾತ್ರ ಚೆನ್ನಾಗಿದೆ. ಸೀಬರ್ಡ್ ಮಾತ್ರ ಚೆನ್ನಾಗಿದೆ. ಬಟ್ ಇದೊಂದಾಗಿದೆ ಅಲ್ಲ, ಇದೇ ನಮಗೂ ಒಂಥರ ಗುರ ಇದಾಗಿದೆ. ಒಂಥರ ಶಾಕಿಂಗ್ ಇದು. ಆಗಬಾರ್ದಿತ್ತು, ಆಗಿದೆ. ಮಾಲಕರೆಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದನ್ನು ಮಾಡ್ತಾರೆ. ಬಟ್ ಇದಾಗಿದೆ ಅಲ್ಲ, ಇದೊಂದು ವಿಷಾದ ಏನಂದರೆ ತುಂಬ ಆಗಾದಾಗಿಬಿಟ್ಟಿದೆ ನಮಗೆ. ಆಗಬಾರ್ದಿತ್ತು, ಆಗಿದೆ. ತಪ್ಪು ಏನೂ ಇರಲಿಲ್ಲ. ಏನೂ ಇಲ್ಲ ಸರ್, ಏನೂ ಇರಲಿಲ್ಲ. ಆವಾಗಲೇ ಹಿಂದ್ಗಡೆ ಊಟ ಮಾಡ್ಕೊಂಡು ಬಿಟ್ಟಿದ್ದಾರೆ ಅವರು. 8:45ಕ್ಕೆ ಆನಂದರಾವ್ ಸರ್ಕಲ್ ಬಿಡುತ್ತೆ. ಭಾಳ ಆದರೆ 11 ಗಂಟೆ 10:30 ಅಲ್ಲೇ ದಬಾಸ್ಪೇಟೆ ದಾಟಿ ಒಂದು ಹೋಟೆಲ್ ಇದೆ. ಆ ದಾಬಾದಲ್ಲಿ ಊಟ ಮಾಡ್ತಾರೆ. ಎಲ್ಲ ಪ್ಯಾಸೆಂಜರ್ ಎಲ್ಲ ವಾಶ್ರೂಮ್ ಹೋಗೋರು ಹೋಗಿ ಅಂತ ಕೂಗಿ ಹೇಳ್ತಾರೆ. ಬಟ್ ಅದು ಈ ಥರ ವಿಧಿ ಕಾಡುತ್ತಂತ ಯಾರಿಗೆ ಗೊತ್ತು ಹೇಳಿ ಮುಂದೆ, ಹೌದಲ್ವಾ? ಅದೇ ಈ ಥರ ಆಗಿದೆ ಸರ್. ಪಾಪ ಅವ್ರ ಮನೆಯವರೆಲ್ಲ ನೋಡಿ ಇವಾಗ ದುಃಖ ಪಡ್ತಿದ್ದಾರೆ. ಅದೇ ವಿಷಯ. ಮಾಹಿತಿ ಕೇಳಿ ಬಂದರೆ ಅದೊಂದು, ಅದ್ರ ಪಕ್ಕ ಸ್ಕೂಲ್ ಬಸ್ ಒಂದು ಉಳಿದಿದೆ. ಅದರಲ್ಲಿ 40 ಮಕ್ಕಳು. ಆ ಡ್ರೈವರು ಪಾಪ ಫುಲ್ ಕಾನ್ಫಿಡೆಂಟ್ ಆಗಿ ಆ ಕಡೆ ಇಳಿದಿದ್ದಾರೆ. ಅವ್ರಿಗೂ ಕೂಡ ಏನಾಗಿಲ್ಲ. ಅದು ಒಂದು ವಿಷಾದಿಸ್ತೀವಿ ನಾವು. ಅಲ್ಲ, ನೀವು ಡ್ರೈವರು ಆಮೇಲೆ ಈ ರೋಡ್ನಲ್ಲೇ ಸಾಕಷ್ಟು ಅಡ್ಡಾಡಿರೋದ್ರಿಂದ ಇದೇನು ಹರಿಯಾಣ ನಶೆ ಮಾಡ್ತಾರೆ ಅಂತ ಹೇಳಿದ್ರೆ ಏನದು? ಅವ್ರು ಸರ್ ಅಫೀಮು, ಗಾಂಜಾ, ಹಿಂಗೆ ಚರಾಸು, ಹೊಳ್ಳಿ ಇನ್ನೊಂದು ಸಿಗುತ್ತೆ, ಅದು ಕಾಲಾಮಾಲ್ ಅಂತ, ಅದನ್ನು ಸೇವಿಸ್ತಾರೆ ಅವರು. ಹರಿಯಾಣ, ಪಂಜಾಬು
ಇವರು ಯು ಪಿ ಮಾತ್ರ ಎಲ್ಲ ಗಾಂಜಾ ನಶೆಯಲ್ಲೇ ಇರ್ತಾರೆ ಅವರು ಡ್ರೈವಿಂಗ್ ಮಾಡಬೇಕಂತಿದ್ರೆ. ಬಟ್ ಅದನ್ನೆಲ್ಲ ಇವ್ರು ನಮ್ಮ ಪೊಲೀಸರೆಲ್ಲ ಎನ್ಕ್ವೈರಿ ಮಾಡಲ್ಲ. ಹೆವಿ ಪೊಲೀಸ್ ಇರ್ತಾರಲ್ಲ, ಹೆವಿ ಪೆಟ್ರೋಲ್ ಇರ್ತಾರಲ್ಲ, ಅವ್ರು ಯಾರೂ ಎನ್ಕ್ವೈರಿ ಮಾಡಲ್ಲ. ಅದನ್ನು ಸುಮ್ಮನೆ ಇರ್ತಾರೆ, ಕಾಸು ತೊಗೊಳ್ತಾರೆ, ಬಿಟ್ಬಿಡ್ತಾರೆ. ಅದನ್ನೆಲ್ಲ ಮಾಡ್ಬೇಕು ಸರ್. ಆಲ್ಕೋಹಾಲ್ ಟೆಸ್ಟಿಂಗ್ ಮಾಡಬೇಕು, ಎಲ್ಲ ಇದನ್ನ ನಶೆ ಮುಗ್ದಿದೆ ಎಲ್ಲ ಏನಿದೆ ಅದೆಲ್ಲ ಇದನ್ನು ಇಟ್ಕೋಬೇಕು. ಅವರು ಇಟ್ಕೊಂಡು ಮಾಡಬೇಕು ಅದನ್ನು. ಆ ಥರ ಮಾಡಲಿಲ್ಲ ಅಂದರೆ ಈ ಥರ ಆಗುತ್ತೆ. ಇವಾಗ ನೋಡಿ ಅವನೇ ಸ್ಪೀಡ್ ಇದ್ದೇನೋ, ಇವ್ರು ಅಗ್ದಿ ಸ್ಲೋ ಅಲ್ಲಿ ಇದ್ರೂ ಕೂಡ ಅವನೇ ಬಂದು ಹೊಡೆದಿದ್ದ ಅಂದರೆ ವಿಚಾರ ಮಾಡಿಬಿಡಿ ನೀವೇ. ಹಾಂ, ಇವಾಗ ನೋಡಿ ಪಾಪ ಜೀವ ಕಳ್ಕೊಂಡ್ರ ಅವನ ಹಿಂದೆ ಎಷ್ಟು ಮಂದಿ ಸತ್ತಿದ್ದಾರೆ ನಿಮ್ಗಾದ್ರೂ ಗೊತ್ತಿದೆ ಇದೆ. ರಾತ್ರಿ ಅವ್ರಿಗೆ ಟೆಸ್ಟ್ ಸರಿಯಾಗಿ ಮಾಡಲ್ಲ ಯಾರು ಪೊಲೀಸರು ಚೆಕ್ ಮಾಡಲ್ಲ ಸರಿಯಾಗಿ ಅವರಿಗೆ? ಅವರು ಅದು ಗೊತ್ತಿಲ್ಲ ಸರ್, ನಂಗೆ ಪ್ರೈವೇಟ್ ಗಾಡಿ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಕಂಪ್ನಿಯಲ್ಲಿ ಮಾತ್ರ ಎಲ್ಲ ಚೆಕ್ ಮಾಡ್ತಾರೆ. ಹಾಂ, ಈ ಹೈವೇದಾಗ ಹೋಗ್ಬೇಕಾರೆ ಲಾರಿಗಳನ್ನೆಲ್ಲ ಸರಿಯಾಗಿ ಚೆಕ್ ಮಾಡಲ್ಲ ಡ್ರೈವರ್ಗಳನ್ನ ಅವರಿಗೆಲ್ಲ? ಯಾರು ಚೆಕ್ ಮಾಡಲ್ಲ ಸರ್. ಯಾರು ಚೆಕ್ ಮಾಡ್ತಾರೆ? ಟೋಲಲ್ಲಿ ಚೆಕ್ ಮಾಡಲ್ಲ. ಇಲ್ಲಿ ಟೋಲಲ್ಲಿ ಕೂಡ ಡ್ರೈವರ್ಗಳಿಗೆಲ್ಲ ಇದನ್ನು ಮಾತಾಡ್ತಾರೆ, ಹಾಗೆ ಹೀಗೆ ಅಂತ. ಟೋಲಲ್ಲಿ ಅರ್ಧ ಗಂಟೆ 1 ಗಂಟೆ ಲೇಟ್ ಮಾಡ್ತಾರೆ. ಮತ್ತೇನು ಮಾಡ್ತೀರಾ ಹೇಳಿ? ಈ ಥರ ಆಗಿರುತ್ತೆ. ಇದು ಮೊಹಮ್ಮದ್ ರಫೀಕನ ಸಹಪಾಠಿಗಳು. ಅಂದರೆ ಇವರು ಕೂಡ ಸೀಬರ್ಡ್ನ ಸಂಸ್ಥೆಯಲ್ಲಿ ಅಂದರೆ ಬಸ್ ಟ್ರಾವೆಲ್ಸ್ನಲ್ಲಿ ಚಾಲಕರಾಗಿ ಕೆಲಸ ಮಾಡ್ತಾರೆ. ಏನು ಈ ಹರಿಯಾಣ, ಪಂಜಾಬ್ ಮತ್ತು ಈ ಉತ್ತರ ಪ್ರದೇಶದ ಅನೇಕ ಚಾಲಕರು ಏನೋ ಇಲ್ಲೆಲ್ಲ ಬರ್ತಾರೆ. ಅವರೆಲ್ಲರೂ ಕೂಡ ನಶೆಯಲ್ಲೇ ವಾಹನಗಳನ್ನು ಚಲಾಯಿಸ್ತಿದ್ದಾರೆ. ಇದೇ ಕಾರಣದಿಂದ ಈ ಒಂದು ಅಪಘಾತ ಆಗಿರ್ಬೋದು ಅನ್ನೋಂಥದ್ದು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ.